ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರೊಫೈಲ್ ಬಂದ್ಬಿಟ್ಟು ರಶ್ಮಿ ಆರ್ ಅಂತ ಹೇಳಿ ಇವ್ರ ಒಂದು ಇನ್ಶಿಯಲ್ ಆಗಿರುತ್ತೆ. ಇವ್ರದ್ದು ವಿಧವೆ ಬಾಳು 9 ತಿಂಗಳಿಂದ ಅನುಭವಿಸಿದ ನೋವು. ನೆಮ್ಮದಿಯಿಂದ ನಿದ್ದೆ ಮಾಡಿಲ್ಲ ಸರ್. ಗಂಡ ನೆಗೆದು ಬಿದ್ದ ದಿನ ಅವತ್ತು ಒಬ್ಬಳೇ ಮಲಗೋಕ್ಕೆ ಭಯ ಆಗ್ತಿತ್ತು. ಆದರೆ ಈಗ ಸ್ವಲ್ಪ ಪರವಾಗಿಲ್ಲ, ಧೈರ್ಯದಿಂದ ಇರ್ತೀನಿ ಮನೇಲಿ. ಹಾಗೆ ಒಬ್ಬಳೇ ಒಂದು ಕೆಲಸವನ್ನು ಎಲ್ಲವನ್ನು ಮಾಡ್ಕೋತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮನೆ ಬಂದ್ಬಿಟ್ಟು ಬಾಡಿಗೆ ಮನೆಯಲ್ಲಿ ಇರೋದು, ವಾಸ ಬಂದ್ಬಿಟ್ಟು ಗಂಡನ ಊರಲ್ಲಿ ಇರೋದು. ಆಯಿತಾ, ಕಾರ್ಕಳದಲ್ಲಿ. ಒಮ್ಮೊಮ್ಮೆ ಗೂಟ ಚೀಪೋಕ್ಕೆ ಭಯಕ್ಕೆ ಉಂಟಾಗುತ್ತದೆ, ತಡ್ಕೊಳಕ್ಕಾಗಲ್ಲ, ಆ ಒಂದು ರೀತಿಯೆಲ್ಲ ಆಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದರೆ ಮತ್ತೊಂದು ಮದುವೆ ಆಗೋದಕ್ಕೆ ಅತ್ತೆ ಮಾವ ಮನೆ ಕಡೆಯವರು ಬಿಡ್ತಾ ಇಲ್ವಂತೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಹಂಚ್ಕೊಂಡಿರ್ತಕ್ಕಂಥದ್ದು. 5.25 ಎಕರೆ ಲ್ಯಾಂಡ್ ಇದೆ ಸ್ನೇಹಿತರೆ ಇವ್ರದ್ದು, ಕೋಕೋನಟ್ ಲ್ಯಾಂಡು. ಸಿಹಿ ನೆನಪುಗಳು ಏನೇನಪ್ಪ ಅಂತ ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡ್ಬೋದು. ಗಂಡ ರಾಣಿಯ ಹಾಗೆ ನೋಡ್ಕೊಂಡಿದ್ರು, ಏನು ಕೆಲಸನೂ ಮಾಡಿಸ್ತಿರ್ಲಿಲ್ಲ. A to Z ಎಲ್ಲ ಕೆಲಸವನ್ನು ಅವರೇ ಮಾಡ್ತಿದ್ರು. ರಾತ್ರಿಯೆಲ್ಲ ಉಜ್ಜಾಡಿ ಬೆಳಗಿನ ಜಾವ ಎದ್ದು ದೆಂಗುತ್ತಾ ಸುಖ ಕೊಟ್ಟು ಮತ್ತೆ ಮಲಗ್ತಾ ಇದ್ದ ಅಂಥ ಒಂದು ಪುಣ್ಯಾತ್ಮ ಆತ ಅಂತ ಇಲ್ಲಿ ಹೇಳಿದ್ದಾರೆ. ಕೆಲವೊಂದು ಸಲ ಅವರು ಹುತ್ತದ ಒಳಗೆ ಹಾಕುವಾಗ ಎದ್ದು ಚೀಪ್ತಾ ಇದ್ದೆ, ಆ ರೀತಿ ಅವರು ನುಗ್ಗಿಸ್ತಾ ಇದ್ರು. ಭಾಳ ಇಷ್ಟ ಆಗ್ತಿತ್ತು ಅವರು ಮಾಡ್ತಿದ್ದು ಎಲ್ಲ ಕೆಲಸವನ್ನು ಭಾಳ ಇಷ್ಟಪಟ್ಟು ಮಾಡ್ತಾಯಿದ್ರಂತೆ. ಅವರು ಏನೇ ಒಂದು ಕೆಲಸ ಮಾಡಲಿ ಮನೇಲಿ ಯಾರಿಗೂ ಕೂಡ ತೊಂದರೆ ಕೊಡುತ್ತಲೇ ಆ ರೀತಿಯ ಒಂದು ಕೆಲಸವನ್ನು ಮುತುವರ್ಜಿ ವಹಿಸ್ಕೊಂಡು ಎಲ್ಲ ಮಾಡ್ತಿದ್ರಂತೆ. ಇನ್ನು ಅವರು ಇಲ್ಲದೆ ಹುತ್ತದಲ್ಲಿ ಸುಮ್ಮನೆ ತುಪ್ಪ ವ್ಯರ್ಥ ಆಗ್ತಿದೆ ಸರ್ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇನ್ನೂ ಯೌವನ ಇದೆ, ಹಾಗಾಗಿ ಈ ರೀತಿಯಾಗಿ ಮಾಡಿಸ್ಕೊಳ್ಳೋಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇನ್ನು ನಿರ್ಧಾರದ ಬಗ್ಗೆ ಒಂದಿಷ್ಟು ಮಾಹಿತಿನ ಹಂಚ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ವಿಧವೆಯಾಗಿ ಬಾಳೋಕ್ಕೆ ಇಷ್ಟ ಇಲ್ಲ, ಹಾಗಂತ ತಾಳಿಯನ್ನು ಕಟ್ಟಿಸ್ಕೊಂಡು ಸಂಸಾರ ಮಾಡ್ತೀನಿ ಅಂತ ನಾನು ಹೇಳಲ್ಲ. ಸುಖ ಮಾತ್ರ ಟೈಮಿಗೆ ಸರಿಯಾಗಿ ಕೊಡ್ತಾ ಇರ್ತೀನಿ, ಅದೊಂದು ಮಾತ್ರ ಪಕ್ಕ. ಏಕೆಂದರೆ ಅದು ಭಾಳ ಅವಶ್ಯಕತೆ ಇದೆ ಎಲ್ರಿಗೂ ಅಂತ ಇಲ್ಲಿ ಹೇಳಿದ್ದಾರೆ. ತಾಳಿ ಕಟ್ಟುವುದು ಅಥವಾ ಕರಿಮಣಿ ದಾರ ಕಟ್ಟೋದು ಅದೆಲ್ಲ ಮಾಡಿದ್ರೆ ಸರಿ ಇರೋದಿಲ್ಲ ನೋಡಿ ಅಂತ ಹೇಳಿದ್ದಾರೆ. ಅದೆಲ್ಲ ಇವರು ಕಟ್ಟಿಸ್ಕೊಳ್ಳೋದಂತೆ ಸ್ನೇಹಿತರೆ. ಯಾಕೆಂದರೆ ಅತ್ತೆ ಮಾವನಿಗೆ ಅದು ಇಷ್ಟ ಆಗೋದಿಲ್ಲ. ಇಟ್ಕೊಂಡವಳು ಇರೋ ತನಕ ಕಟ್ಕೊಂಡವಳು ಕೊನೆ ತನಕ ಅನ್ನೋ ಗಾದೆ ಮಾತನ್ನು ಸುಳ್ಳು ಮಾಡಬೇಕು ಅಂತ ಆಸೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ಸುಖವಾಗಿ ಸಂಸಾರ ಮಾಡಿಕೊಂಡು, ಅಂದರೆ ತಾಳಿ ಕಟ್ಟಿಸ್ಕೊಂಡಲ್ಲೇ ಇರ್ತೀನಿ ಅಂತಕ್ಕಂಥದ್ದು ಇವರ ಒಂದು ಹೇಳಿಕೆಯ ಒಂದು ಮಾತಾಗಿರುತ್ತೆ. ಇನ್ನು ಇವ್ರ ಲ್ಯಾಂಡಲ್ಲಿ ಸ್ನೇಹಿತರೆ 5.25 ಎಕರೆ ಏನು ಲ್ಯಾಂಡ್ ಇದೆ ಅವ್ರದ್ದು, ಕೋಕೋನಟ್ ಲ್ಯಾಂಡು, ಇದ್ರ ಬಗ್ಗೆ ಮಾಹಿತಿನ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಒಂದು ಲ್ಯಾಂಡಲ್ಲಿ 5,000 ಕೋಕೋನಟ್ ಟ್ರೀಸ್ ಇದೆ. ಫುಲ್ಲಿ ಫೆನ್ಸ್ಡ್ ಮಾಡಿದ್ದಾರೆ ಈ ಒಂದು ತೋಟಕ್ಕೆ. ಬೋರ್ವೆಲ್ಲು ವೆಲ್ ಫಂಕ್ಷನಿಂಗ್ 2 ಬೋರ್ವೆಲ್ಸ್ ಇದೆ. ವಾಟರ್ ಅವೈಲೇಬಲ್ ಇದೆ 80 ಅಡಿಗೆ. ಕ್ಲೋಸ್ಡ್ ವಾಟರ್ ಪಾಯಿಂಟ್ಸ್ 100 ಮೀಟರ್ಸು. ಸಫಿಸಿಯೆಂಟ್ ವಾಟರ್ ಆಲ್ ಇಯರ್ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ವರ್ಷದಲ್ಲೂ ಕೂಡ ಒಳ್ಳೆ ಚೆನ್ನಾಗಿ ನೀರಿರ್ತಕ್ಕಂಥ ಒಂದು ಜಮೀನಾಗಿರುತ್ತೆ ಇದು. ಸ್ಮಾಲ್ ಹೌಸ್ ಫಾರ್ ಕೇರ್ ಟೇಕರ್ ಇನ್ಕ್ಲೂಡಿಂಗ್ ಬಾತ್ರೂಮ್ ಅಂತ ಹೇಳಿದ್ದಾರೆ. ಅಂದರೆ ಪರ್ಫೆಕ್ಟ್ ಆಗಿ ಇರ್ತಕ್ಕಂಥ ಒಂದು ಇದೆಲ್ಲ ಸಿಗುತ್ತೆ. ಓಕೆ. ಇನ್ನು ದಿಸ್ ಲ್ಯಾಂಡ್ ಈಸ್ ಪ್ಯೂರ್ ರಿಚ್ ರೆಡ್ ಸಾಯಿಲ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಲ್ಯಾಂಡ್. ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರೋದ್ರಿಂದ ರೆಡ್ ಸಾಯಿಲು ಈ ಒಂದು ಲ್ಯಾಂಡಲ್ಲಿ ಚೆನ್ನಾಗಿದೆ ಸ್ನೇಹಿತರೆ. ಓಕೆ. ಎಲ್ ಶೇಪ್ಡ್ ಲ್ಯಾಂಡ್ ಆಗಿರುತ್ತೆ. ಮತ್ತು ರೋಡ್ ಟಚ್ ಓಲ್ಡ್ ಟೈಲ್ಡ್ ಹೌಸ್ ಅಂತಲೂ ಹೇಳಿದ್ದಾರೆ. 4 ಜಾಕ್ ಫ್ರೂಟ್ ಟ್ರೀ ಇರುತ್ತೆ, 8 ಮ್ಯಾಂಗೋ ಟ್ರೀ ಇರುತ್ತೆ. ಪರ್ಫೆಕ್ಟ್ ಫಾರ್ ಫಾರ್ಮಿಂಗ್, ಕಲ್ಟಿವೇಷನ್ ಆರ್ ಡೆವಲಪ್ಮೆಂಟ್ಗೆ ಒಂದು ಪರ್ಫೆಕ್ಟ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಲ್ಯಾಂಡ್ ಆಗಿರುತ್ತೆ ಸ್ನೇಹಿತರೆ ಇದು. ಇಷ್ಟನ್ನು ಬೆಳ್ಕೊಂಡು ಖುಷಿಯಾಗಿ ಆರಾಮಾಗಿದ್ದರೆ ಕೆಲಸನೂ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ನೋಡಿ, ಓಕೆ. ಇದಿಷ್ಟು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆಯಿತು ಲೈಕ್ ಮಾಡಿ.